ಕಾವೇರಿ ನೀರು ಹಂಚಿಕೆಯಲ್ಲಿ ಮತ್ತೆ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. ಭಾರತವನ್ನ ರಾಜ್ಯಗಳ ಒಕ್ಕೂಟ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡಿ ಭಾರತ ಆಗಿದೆ. ಹೀಗಿರುವಾಗ ನಾವು ಅಂದರೆ ದೇಶದ ಎಲ್ಲ ರಾಜ್ಯಗಳು ಏಕತೆ, ಐಕ್ಯತೆ, ಪರಸ್ಪರ ಪ್ರೀತಿ, ವಿಶ್ವಾಸದಲ್ಲಿರೋದು ಬಹಳ ಮುಖ್ಯ, ಅನಿವಾರ್ಯ ಕೂಡ. ಭಾರತದಲ್ಲಿ ಎಲ್ಲ ರಾಜ್ಯಗಳು ಒಗ್ಗಟ್ಟಿನಿಂದಲೇ ಇದ್ದಾವೆ. ಆದರೆ ಪರಸ್ಪರ ವಿಶ್ವಾಸಕ್ಕೆ ಅಡ್ಡಿಯುಂಟು ಮಾಡ್ತಾ ಇರೋದು ಅಂತಾರಾಜ್ಯ ನದಿ ನೀರಿನ ವ್ಯಾಜ್ಯಗಳಂತ ಒಂದಷ್ಟು ವ್ಯಾಜ್ಯಗಳು. ಅದರಲ್ಲೂ ಕೂಡ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಈ ರಾಜ್ಯಗಳ ಮಧ್ಯೆ ನದಿ ನೀರಿನ ವ್ಯಾಜ್ಯ ಹೆಚ್ಚಾಗಿ ಕಾಣೋದಕ್ಕೆ ಸಿಗುತ್ತೆ. ಅದಕ್ಕೆ ಕಾರಣ ಕೂಡ ಇದೆ, ನೈಸರ್ಗಿಕ ಕಾರಣ ಕೂಡ ಇದೆ. ಉತ್ತರ ಭಾರತದ ನದಿಗಳು ಸರ್ವ ಋತು ನದಿಗಳು, ಅಂದರೆ ವರ್ಷವಿಡೀ ಹರಿತಾ ಇರುವಂಥ ನದಿಗಳು. ಇಲ್ಲಿ ನೀರಿನ ಹಾಹಾಕಾರ ಬಹಳಷ್ಟು ಕಡಿಮೆ, ತನ್ಮೂಲಕ ವ್ಯಾಜ್ಯಗಳು ಕೂಡ ಕಡಿಮೆ. ಆದರೆ ದಕ್ಷಿಣ ಭಾರತದ ಸ್ಥಿತಿ ಹಾಗಿಲ್ಲ. ಇಲ್ಲಿನ ಎಲ್ಲ ನದಿಗಳು ಮಾನ್ಸೂನ್ ಆಧಾರಿತ ನದಿಗಳಾಗಿರೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿತಾ ಇರ್ತವೆ. ಉಳಿದ ತಿಂಗಳುಗಳಲ್ಲಿ ಹನಿ ನೀರು ಇರೋದಿಲ್ಲ ಈ ನದಿಗಳಲ್ಲಿ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇವತ್ತಿಗೂ ಕೂಡ ಜೀವಂತವಾಗಿದೆ. ಇದೇ ಕಾರಣಕ್ಕೆ ದಕ್ಷಿಣದಲ್ಲಿ ಅಂತಾರಾಜ್ಯ ನದಿ ವಿವಾದಗಳು ಕೂಡ ಹೆಚ್ಚು. ಕೃಷ್ಣಾ ನದಿ ನೀರು ವಿವಾದ, ಗೋದಾವರಿಯ ನದಿ ನೀರು ವಿವಾದ, ನರ್ಮದಾ ನದಿ ನೀರು ವಿವಾದ, ಕಾವೇರಿ ನದಿ ನೀರು ವಿವಾದ, ಇನ್ನೂ ಅನೇಕ. ಆದರೆ ದಕ್ಷಿಣ ಭಾರತದ ಜಲ ವಿವಾದಗಳ ಪೈಕಿ ಹೆಚ್ಚು ಸುದ್ದಿ ಆಗೋದು ಕಾವೇರಿ ನದಿ ನೀರು ಹಂಚಿಕೆ ವಿವಾದ. ಇದೇ ಸದ್ಯದ ಹಾಟ್ ಟಾಪಿಕ್. ಹಾಗಾದರೆ ಕಾವೇರಿ ತಾಯಿ ವಿವಾದದ ಸ್ವರೂಪ ಪಡೆದುಕೊಂಡಿದ್ದು ಹೇಗೆ, ಇದನ್ನು ನೋಡೋಣ ಇವತ್ತಿನ ಎಕ್ಸ್ಪ್ಲೈನರ್ನಲ್ಲಿ. ಕಾವೇರಿ ನೀರು ಹಂಚಿಕೆಯಲ್ಲಿ ಮತ್ತೆ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. ಕಾವೇರಿ ನದಿ ಕರ್ನಾಟಕದ ಜೀವನಾಡಿ. ನಮ್ಮ ದೇಶದ ಅತಿ ದೊಡ್ಡ ನದಿಗಳಲ್ಲಿ, ಅತಿ ಉದ್ದದ ನದಿಗಳಲ್ಲಿ ಕಾವೇರಿಯು ಕೂಡ ಒಂದು. ದಕ್ಷಿಣ ಗಂಗಾ ಅಂತಾನು ಈ ನದಿಯನ್ನು ಕರಿತೀವಿ. ಅಷ್ಟೊಂದು ಪಾವಿತ್ರ್ಯತೆ ಈ ನದಿಗಿದೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ತಲಕಾವೇರಿಯ ಬ್ರಹ್ಮಗಿರಿ ಪರ್ವತದಲ್ಲಿ ಹುಟ್ಟಿ ಕರ್ನಾಟಕ ತಮಿಳುನಾಡು ಮೂಲಕ ಸುಮಾರು 802 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಯನ್ನು ಕಾವೇರಿ ಸೇರ್ತಾಳೆ. ಹೀಗಾಗಿ ಮುಖ್ಯವಾಗಿ ಕಾವೇರಿ ನದಿ ಮೇಲೆ ಹಕ್ಕು ಸಾಧಿಸ್ತಾ ಇರುವಂಥ ಪ್ರಮುಖ ರಾಜ್ಯಗಳು ಕೂಡ ಕರ್ನಾಟಕ ಹಾಗೂ ತಮಿಳುನಾಡು. ಇರಲಿ, ಒಂದು ನದಿ ಇದೆ, 2 ರಾಜ್ಯಗಳಲ್ಲಿ ಹರಿಯುತ್ತೆ, ಇಬ್ಬರಿಗೂ ಅರ್ಧ ಅರ್ಧ ಹಂಚಿದ್ರೆ ಆಯ್ತಲ್ಲ, ವಿವಾದವೇ ಇರೋದಿಲ್ವಲ್ಲ ಅಂತ ಹೇಳ್ಬೋದು. ಆದರೆ ಈ ವ್ಯಾಜ್ಯ ಅಷ್ಟು ಸರಳವಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ, ಮುಂದೆ ಕೇಳಿ. ಕಾವೇರಿ ನಿಸರ್ಗದ ಸ್ವತ್ತು. ಮಾನವ ಕುಲ ಹುಟ್ಟೋ ಮೊದಲೇ ಕಾವೇರಿ ಹರಿತಾ ಇತ್ತು. ತನ್ನ ಹಾದಿಯನ್ನು ತಾನೇ ರೂಪಿಸಿಕೊಂಡಿದ್ಲು. ಪ್ರಪಂಚದ ನಾಗರಿಕತೆಗಳ ಉಗಮ ಕೂಡ ನದಿ ಮೂಲಗಳಿಂದಲೇ ಆಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಕಾಲಕ್ರಮೇಣ ರಾಜ ಆಳ್ವಿಕೆಯಲ್ಲಿ ಕಾವೇರಿ ನದಿಯ ಅಕ್ಕಪಕ್ಕಗಳಲ್ಲಿ ವ್ಯವಸಾಯ, ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಇಲ್ಲದೇ ಇದ್ದಂಥ ವಿವಾದ ನಂತರದ ಕಾಲದಲ್ಲಿ ವಿವಾದದ ಸ್ವರೂಪ ಪಡೆದುಕೊಳ್ತು. ಈ ಕಾವೇರಿ ನದಿ ವಿವಾದದ ಬಗ್ಗೆ ಮಾತನಾಡೋದಕ್ಕೂ ಮೊದಲು ಕಾವೇರಿ ನದಿಯ ಕುರಿತು ತಿಳ್ಕೊಳ್ಳೇಬೇಕು. ಕಾವೇರಿ ಪಶ್ಚಿಮ ಘಟ್ಟದ ಬ್ರಹ್ಮಗಿರಿ ಪರ್ವತದ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನ ಕಾವೇರಿ ಪಟ್ಟಣಂ ಸಮೀಪ ಬಂಗಾಳ ಕೊಲ್ಲಿಯನ್ನು ಸೇರ್ತಾಳೆ. ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ ಇವು ಕಾವೇರಿಯ ಎಡಭಾಗದಲ್ಲಿರುವಂಥ ಉಪನದಿಗಳಾದರೆ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ, ಭವಾನಿ, ನೋಯಲ್, ಅಮರಾವತಿ ಕಾವೇರಿಯ ಬಲದಂಡೆಯ ಉಪನದಿಗಳು. ಈ ನದಿಗೆ ಹೇಮಾವತಿ, ಕಬಿನಿ, ಹಾರಂಗಿ, KRS, ಮೆಟ್ಟೂರು, ಗ್ರ್ಯಾಂಡ್ ಆನಿಕಟ್ ಡ್ಯಾಮ್ಗಳಂತಹ ಪ್ರಮುಖ ಜಲಾಶಯಗಳನ್ನು ಈ ನದಿ ಕಟ್ಟಿದ್ದೀವಿ. ಇನ್ನು ಕಾವೇರಿ ವಿವಾದಕ್ಕೆ ಬರೋದಾದರೆ, ಈ ವಿವಾದ ಇವತ್ತು ನಿನ್ನೆಯ ವಿವಾದವಂತೂ ಅಲ್ವೇ ಅಲ್ಲ. ಈ ವ್ಯಾಜ್ಯಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ ಸಂಸ್ಥಾನ ಅಥವಾ ಈಗಿನ ತಮಿಳುನಾಡು ಬ್ರಿಟಿಷರ ಅತಿ ಮುಖ್ಯ ಆಡಳಿತ ಕೇಂದ್ರಗಳಲ್ಲಿ ಒಂದಾಗಿತ್ತು. ಬಂಗಾಳ, ಮುಂಬೈನಂತೆ ಮದ್ರಾಸ್ನ ಬಗ್ಗೆಯೂ ಕೂಡ ಬ್ರಿಟಿಷರು ಅತೀವ ಆಸಕ್ತಿಯನ್ನು ಹೊಂದಿದರು. ಆದರೆ ಕರ್ನಾಟಕದ ಬಹುಭಾಗ, ಮುಖ್ಯವಾಗಿ ಕಾವೇರಿ ಅಚ್ಚುಕಟ್ಟು ಭಾಗ ಮದ್ರಾಸ್ ಸಂಸ್ಥಾನದ ಭಾಗ ಆಗಿರಲಿಲ್ಲ. ಬದಲಾಗಿ ಮೈಸೂರು ಸಂಸ್ಥಾನ ಅಥವಾ ಅದನ್ನು ಸಂಯುಕ್ತ ಸಂಸ್ಥಾನ ಅಂತಲೂ ಕರೀತಾ ಇದ್ರು. ಇನ್ನು ಕಾವೇರಿ ನದಿ ನೀರಿನ ಸಮಸ್ಯೆಗೆ ಇದೇ ಮುಖ್ಯ ಕಾರಣ ಆಯಿತು. ಈ ಮಧ್ಯೆ 1892 ಮತ್ತು 1924 ನಡುವೆ ಮದ್ರಾಸ್ ಪ್ರಾಂತ್ಯ ಹಾಗೂ ಮೈಸೂರು ಸಂಸ್ಥಾನದ ಮಧ್ಯೆ ಏರ್ಪಟ್ಟಂಥ ಒಪ್ಪಂದದಲ್ಲಿ ಕಾವೇರಿ ವಿವಾದದ ಬೇರಿದೆ. 1924ರಲ್ಲಿ ನಡೆದಂಥ ಒಪ್ಪಂದ ಇದೆಯಲ್ಲ, ಇದು 50 ವರ್ಷಗಳಿಗೆ ಅನ್ವಯವಾಗುವಂಥ ಒಪ್ಪಂದ ಆಗಿತ್ತು. ಸರ್ ಹೆನ್ರಿ ಗ್ರಿಫಿನ್ ಅವರ ಮಧ್ಯಸ್ಥಿಕೆಯಲ್ಲಿ 50 ವರ್ಷದ ಅವಧಿಗೆ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಈ ಒಪ್ಪಂದದ ಪ್ರಕಾರ ಕಾವೇರಿ ನದಿಯ 75% ನೀರು ತಮಿಳುನಾಡಿಗೆ, ಪಾಂಡಿಚೇರಿ ರಾಜ್ಯಗಳಿಗೆ ಕೊಡಬೇಕು.
ಉಳಿದಂಥ 23% ನೀರು ಮೈಸೂರು ಅಥವಾ ಈಗಿನ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳು ಹಂಚಿಕೊಳ್ಳಬೇಕು ಅನ್ನೋದು ಈ ಒಪ್ಪಂದದ ಸಾರ ಆಗಿತ್ತು. ಇದರ ಅರ್ಥದಲ್ಲಿ ತಮಿಳುನಾಡು ಒಟ್ಟು 602,000 ಕ್ಯೂಬಿಕ್ ಮೀಟರ್ನ ತಮಿಳುನಾಡು ಒಟ್ಟು 602,000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂದರೆ TMC 602 TMC ನೀರನ್ನು ಪಡೆದರೆ ಮೈಸೂರು ಸಂಸ್ಥಾನ 138 TMC ನೀರನ್ನು ಪಡೆಯಿತು. ಜೊತೆಗೆ ತಮಿಳುನಾಡು ತನ್ನಲ್ಲಿದ್ದಂಥ 16 ಲಕ್ಷ ಎಕರೆ ನೀರಾವರಿ ಭೂಮಿಯನ್ನು ಮತ್ತೆ 11 ಲಕ್ಷ ಎಕರೆಯಷ್ಟು ಹೆಚ್ಚಿಸೋದಕ್ಕೆ ಅನುಮತಿ ಪಡೆಯಿತು. ಅದರಂತೆ ಕರ್ನಾಟಕ 3 ಲಕ್ಷದಿಂದ 10 ಲಕ್ಷ ಎಕರೆಗೆ ಕೃಷಿ ಭೂಮಿಯನ್ನು ಏರಿಸಬಹುದು ಅಂತ ಈ ಒಪ್ಪಂದದಲ್ಲಿತ್ತು. ಈ ಒಪ್ಪಂದವನ್ನು ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ಮೈಸೂರು ಸಂಸ್ಥಾನದ ಮೇಲೆ ಒತ್ತಡವನ್ನು ಹೇರಿ ಮಾಡಿಕೊಂಡಿದ್ರು ಅನ್ನೋದು ಇಲ್ಲಿ ಗಮನಾರ್ಹ. ಸಹಜವಾಗಿ ನದಿ ಹುಟ್ಟುವಂಥ ಭೂಭಾಗವನ್ನು ಅಪ್ಪರ್ ಬೇಸಿನ್ ಅಂತ ಕರೀತಾರೆ, ನದಿ ಹರಿಯುವಂಥ ಭೂಭಾಗವನ್ನು ಲೋವರ್ ಬೇಸಿನ್ ಅಂತ ಕರೀತಾರೆ. ಕಾವೇರಿ ನದಿಯ ಕ್ಯಾಚ್ಮೆಂಟ್ ಏರಿಯಾ ಅಥವಾ ಜಲಾನಯನ ಪ್ರದೇಶದ ಹೆಚ್ಚಿನ ಭಾಗ ಕರ್ನಾಟಕದಲ್ಲೇ ಇದೆ. ಹೆಚ್ಚಿನ ನೀರು ಸಂಗ್ರಹ ಆಗೋದು ಕರ್ನಾಟಕದಲ್ಲೇ. ಕಾವೇರಿ ನದಿಯ ಹೇಮಾವತಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಹಾರಂಗಿ ಆಗಿರ್ಬೋದು, ಈ ಉಪನದಿಗಳಿದಾವಲ್ಲ, ಇದು ಕರ್ನಾಟಕದಲ್ಲೇ ಇದ್ದು ಕಾವೇರಿಯ ಅತ್ಯಂತ ದೊಡ್ಡ ಉಪನದಿಗಳು ಕೂಡ ಹೌದು. ಅತ್ಯಂತ ಹೆಚ್ಚಿನ ನೀರು ಸಂಗ್ರಹ ಇದೇ ಉಪನದಿಗಳ ಮೂಲಕ ಆಗುತ್ತೆ. ಆದರೆ ನದಿ ಹುಟ್ಟುವ ರಾಜ್ಯಕ್ಕೆ ನದಿ ನೀರಿನ ಮೇಲೆ ಹೆಚ್ಚಿನ ನಿಯಂತ್ರಣ ಇರಬೇಕಾಗಿದ್ದರೂ ಬ್ರಿಟಿಷರು ತಮ್ಮ ಲಾಭದ ದೃಷ್ಟಿಯಿಂದ ಈ ಒಪ್ಪಂದವನ್ನು ಮಾಡಿಕೊಂಡಿದ್ರು. 70% ನೀರು ಸಂಗ್ರಹಿಸುವ ಕರ್ನಾಟಕಕ್ಕೆ 23% ನೀರು, 30% ನೀರು ಸಂಗ್ರಹಿಸುವ ತಮಿಳುನಾಡಿಗೆ 75% ನೀರು ಸಿಗುವಂತ ಆಗಿತ್ತು. ಹಾಗಾದರೆ ಕರ್ನಾಟಕದ ವಾದ ಏನು? ಕರ್ನಾಟಕ ಹೇಳ್ತಾ ಇದೆ 1924ರ ಒಪ್ಪಂದ 1974ರಲ್ಲಿ ಮುಗಿದಿದೆ. ಅದರಲ್ಲೂ ಕೂಡ ಈ ಒಪ್ಪಂದಕ್ಕೆ ಸಹಿ ಹಾಕುವಾಗ ಬ್ರಿಟಿಷ್ ಆಡಳಿತ ಇತ್ತು, ಕರ್ನಾಟಕ ರಾಜರ ಆಡಳಿತದಲ್ಲಿತ್ತು. ಹಾಗಾಗಿ ಈ ಒಪ್ಪಂದದ ಹೊತ್ತಲ್ಲಿ ಕರ್ನಾಟಕ ತನ್ನ ಹಕ್ಕನ್ನು ಬಲವಾಗಿ ಮಂಡಿಸೋದಕ್ಕೆ ಆಗಿರಲಿಲ್ಲ. ಆದರೆ ಸ್ವಾತಂತ್ರ್ಯ ನಂತರ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು, ಭಾಷಾವಾರು ರಾಜ್ಯಗಳ ರಚನೆ ಆಯಿತು. ಕರ್ನಾಟಕ ಈಗ ಸ್ವತಂತ್ರ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಶತಮಾನಗಳಿಂದ ತಮಿಳುನಾಡು ಅನುಭವಿಸಿದ್ದಂಥ ಲಾಭ ಈಗ ಅವರಿಗೆ ಸಿಗೋದಕ್ಕೆ ಆಗೋದಿಲ್ಲ. ನಮ್ಮ ರೈತರ ಹಿತ ಕಾಯಬೇಕು ಅನ್ನೋದು ಕರ್ನಾಟಕದ ವಾದ. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಮಾಡಿಕೊಂಡಂಥ ಒಪ್ಪಂದವನ್ನು ಈಗ ಪಾಲಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತಾ ಇದೆ. ಹೀಗಾಗಿಯೇ ಕರ್ನಾಟಕ ಕಾವೇರಿ ಪಾತ್ರದಲ್ಲಿ ಜಲಾಶಯಗಳನ್ನು ನಿರ್ಮಿಸಿ ನೀರಾವರಿ ಕೃಷಿ ಚಟುವಟಿಕೆಗಳನ್ನು ಹೆಚ್ಚು ಮಾಡಿತು. ಇಲ್ಲಿಂದ ಆಧುನಿಕ ಕಾವೇರಿ ನದಿ ನೀರಿನ ಹಂಚಿಕೆಯ ಸಮಸ್ಯೆ ಪ್ರಾರಂಭ ಆಯಿತು. ಬ್ರಿಟಿಷರ ಒಪ್ಪಂದ 74ರಲ್ಲಿ ಕೊನೆಯಾಯಿತು. ಇನ್ನು 1986ರಲ್ಲಿ ಅಂದರೆ 74ರ ನಂತರ 86ರಲ್ಲಿ ತಮಿಳುನಾಡು ಸರ್ಕಾರ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ 1956ರ ಪ್ರಕಾರ ಕಾವೇರಿ ನದಿ ನೀರು ಹಂಚಿಕೆಗೆ ಒಂದು ಟ್ರಿಬ್ಯುನಲ್ ರಚಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿತು. ಈ ಹಿನ್ನೆಲೆಯಲ್ಲಿ 1990ರಲ್ಲಿ ನ್ಯಾಯಮೂರ್ತಿ NP ಸಿಂಗ್ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ CWDT ರಚನೆ ಮಾಡಿತು. 2007 ಫೆಬ್ರವರಿ 5ರಂದು ಈ ಸುದೀರ್ಘ ವಾದ ವಿವಾದ ನಡೀತಾನೆ ಇತ್ತು 90ರಿಂದ. ಅದಾದ ಬಳಿಕ 2007ರಲ್ಲಿ ಅಂದರೆ 17 ವರ್ಷಗಳ ನಂತರ ಕಾವೇರಿ ಜಲ ವಿವಾದ ಪ್ರಾಧಿಕಾರ ತನ್ನ ಅಂತಿಮ ತೀರ್ಪನ್ನು ಕೊಡ್ತು. ಈ ಆದೇಶದ ಪ್ರಕಾರ 802 ಕಿಲೋಮೀಟರ್ ಇರುವಂಥ ಕಾವೇರಿಯಲ್ಲಿ ಲಭ್ಯವಿರುವ ಒಟ್ಟು ನೀರು 740 TMC. ಈ ಪೈಕಿ ತಮಿಳುನಾಡಿಗೆ 419 TMC ನೀರು ಕೊಡಬೇಕು, ಕರ್ನಾಟಕಕ್ಕೆ 270 TMC ನೀರು, 30 TMC ನೀರು ಕೇರಳಕ್ಕೆ ಹಾಗೂ 7 TMC ನೀರು ಪಾಂಡಿಚೇರಿಗೆ, ಉಳಿದ 14 TMC ಪ್ರಕೃತಿ ರಕ್ಷಣೆಗೆ ಮೀಸಲಿಡಬೇಕು ಅಂತ ಆ ಟ್ರಿಬ್ಯುನಲ್ 2007ರಲ್ಲಿ ಆದೇಶವನ್ನು ಕೊಡ್ತು. ಇದರ ಪ್ರಕಾರ ಕರ್ನಾಟಕ ಸಾಮಾನ್ಯ ಮಾನ್ಸೂನ್ ವರ್ಷಗಳಲ್ಲಿ, ಇದನ್ನು ನೋಟ್ ಮಾಡ್ಕೋಬೇಕು, ಸಾಮಾನ್ಯ ಮಾನ್ಸೂನ್ ವರ್ಷಗಳಲ್ಲಿ ಬಿಳಿಗುಂಡ್ಲು ಸ್ಟೇಷನ್ನಿಂದ 192 TMC ನೀರನ್ನು ಬಿಡಬೇಕು ಅಂತ ಆದೇಶವನ್ನು ಕೊಡ್ತು. ಕರ್ನಾಟಕ ತನ್ನ ಪ್ರದೇಶದಿಂದ 192 TMC ನೀರನ್ನು ಹರಿಸಬೇಕು ಅಂತ ಈ ಆದೇಶದಲ್ಲಿತ್ತು. ಇನ್ನು ಈ ಪ್ರಾಧಿಕಾರದ ಈ ಆದೇಶವನ್ನು ಯಾವುದೇ ರಾಜ್ಯಗಳು ಒಪ್ಪಿಲ್ಲ, 4 ರಾಜ್ಯಗಳು ಒಪ್ಕೊಂಡಿಲ್ಲ. ತಮಿಳುನಾಡು ಹಾಗೂ ಕರ್ನಾಟಕ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಕೊಡ್ತು. ಅಂದರೆ 2007ರಲ್ಲಿ ಬಂದ ತೀರ್ಪನ್ನು ಪ್ರಶ್ನೆ ಮಾಡಲಾಯಿತು. 2018ರಲ್ಲಿ ತೀರ್ಪು ಮತ್ತೊಂದು ಬರುತ್ತೆ. ಕೋರ್ಟ್ನ ಪ್ರಕಾರ ಕಾವೇರಿ ನದಿಯನ್ನು ರಾಷ್ಟ್ರೀಯ ಸಂಪತ್ತು ಅಂತ ಘೋಷಣೆ ಮಾಡಲಾಯಿತು. ಅಂದರೆ ಈ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿದ್ರೂ ಕರ್ನಾಟಕದ ಸ್ವತ್ತಲ್ಲ, ತಮಿಳುನಾಡಿನಲ್ಲಿ ಹರಿದ್ರೂ ತಮಿಳುನಾಡಿನ ಸ್ವತ್ತಲ್ಲ, ಇದು ರಾಷ್ಟ್ರೀಯ ಸಂಪತ್ತು ಅಂತ ಘೋಷಣೆ ಮಾಡಿದ್ರು. ಜೊತೆಗೆ ಪ್ರಾಧಿಕಾರ ನೀಡಿದಂಥ ಆದೇಶವನ್ನು ಮಾರ್ಪಾಡು ಮಾಡ್ತು.
ಏನು ಈ ಮಾರ್ಪಾಡು? ಪ್ರಾಧಿಕಾರ ತಮಿಳುನಾಡಿನಲ್ಲಿರುವಂಥ ಅಂತರ್ಜಲವನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಆ ಅಂತರ್ಜಲದಲ್ಲೇ 20 TMC ನೀರು ತಮಿಳುನಾಡಿಗೆ ಸಿಗುತ್ತೆ. ಹಾಗಾಗಿ ಕೊನೆಗೆ ಕರ್ನಾಟಕ ಸಾಮಾನ್ಯ ಮಾನ್ಸೂನ್ ವರ್ಷಗಳಲ್ಲಿ 192 TMCಯ ಬದಲಾಗಿ 177.25 TMC ನೀರನ್ನು ಬಿಳಿಗುಂಡ್ಲು ಜಲಾಶಯದಿಂದ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಹರಿಸಬೇಕು ಪ್ರತಿ ವರ್ಷ ಅಂತ ಆದೇಶವನ್ನು ಕೊಡ್ತು. ಈ ಹೊಸ ಆದೇಶದ ಪ್ರಕಾರ ಕರ್ನಾಟಕಕ್ಕೆ 284.75 TMC ನೀರು ಸಿಕ್ತು, ತಮಿಳುನಾಡಿಗೆ 404.25 TMC ನೀರು ಸಿಕ್ತು, ಕೇರಳಗೆ ಯಥಾಸ್ಥಿತಿಯಲ್ಲಿ 30 TMC, ಪಾಂಡಿಚೇರಿಗೆ 7 TMC ನೀರು ಆದೇಶದಲ್ಲಿ ಸಿಕ್ತು. ಜೊತೆಗೆ ಕಾವೇರಿ ನಿರ್ವಹಣಾ ಮಂಡಳಿಯನ್ನು ಸ್ಥಾಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆ ವರ್ಷದ ಮಳೆಗೆ ಅನುಸಾರವಾಗಿ ಎಷ್ಟು ನೀರನ್ನು ಬಿಡಬೇಕು, ಯಾವ ತಿಂಗಳಲ್ಲಿ ಎಷ್ಟು ನೀರು ಬಿಡಬೇಕು, ಇದನ್ನೆಲ್ಲವನ್ನು ಆ ಮಂಡಳಿ ನಿರ್ಧಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು. ಆದರೆ ಸಾಮಾನ್ಯ ಮಾನ್ಸೂನ್ ಬೀಳದೆ ಬರಗಾಲದ ಸಂದರ್ಭದಲ್ಲಿ ನೀರಿನ ಹಂಚಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವ ಸೂತ್ರವನ್ನು ಕೂಡ ರಚನೆ ಮಾಡಿಲ್ಲ. ಸದ್ಯ ಕರ್ನಾಟಕ 123 ವರ್ಷಗಳಲ್ಲೇ ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. 195 ತಾಲೂಕುಗಳು ಬರಪೀಡಿತ. ಕಾವೇರಿ ಕೊಳ್ಳದಲ್ಲಿ ಮಳೆ ಕೊರತೆಯಿಂದ ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ವಿವಾದ ಜ್ವಾಲೆಯಾಗೋದಕ್ಕೆ ಕಾರಣ ಆಗಿದೆ. ಸುಪ್ರೀಂ ಆದೇಶದಂತೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕರ್ನಾಟಕ ತಮಿಳುನಾಡಿಗೆ 108 TMC ನೀರನ್ನು ಕೊಡಬೇಕಾಗಿತ್ತು. ಆದರೆ ಮಳೆ ಕೊರತೆಯಿಂದ ಇಲ್ಲಿಯವರೆಗೆ ಕರ್ನಾಟಕ 38 TMC ನೀರನ್ನು ಮಾತ್ರ ಕೊಟ್ಟಿದ್ದೀವಿ. ಆದರೆ ರಾಜ್ಯಕ್ಕೆ 58 TMC ನೀರು ಕುಡಿಯೋದಕ್ಕೆ, ಬೆಳೆದು ನಿಂತಹ ಬೆಳೆಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಇನ್ನಿತರ ಬಳಕೆಗಳಿಗೆ ಬೇಕಾಗಿದೆ. ಹಾಗಾಗಿ ನೀರು ಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕರ್ನಾಟಕದ ವಾದ. ಅದೇನೇ ಇದ್ರೂ ಕೂಡ ಸಂಕಷ್ಟ ಸೂತ್ರ ಇಲ್ಲದೆ ಬರಗಾಲದ ಸಂದರ್ಭದಲ್ಲಿ ಈ ಸಂಕಷ್ಟ ಸೂತ್ರ ಅನ್ನೋದು ಇಲ್ಲದೆ ಈ ವಿವಾದ ಇತ್ಯರ್ಥ ಆಗೋದು ಕಷ್ಟ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.